ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಯುಷಿ ಗೌಡ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ವಿಷಯ ಬಂದು ಕಾಶಿಯಲ್ಲಿ ದೇಹವನ್ನು ಸುಟ್ಟರೆ ಸ್ವರ್ಗ ಹೇಗೆ ಪ್ರಾಪ್ತಿಯಾಗುತ್ತೆ ಅಂತ. ನಿಮ್ಗೇನಾದರೂ ಈ ವಿಷಯ ಗೊತ್ತಿಲ್ಲ ಅಂತಂದರೆ ವಿಡಿಯೋ ಎಂಡ್ವರೆಗೂ ನೋಡಿ ಈ ವಿಷಯನ ತಿಳ್ಕೊಳ್ಳಿ. ಒಂದಿನ ಶಂಕರ ಮತ್ತು ಪಾರ್ವತಿ ಅಲ್ಲಿಗೆ ಸ್ನಾನ ಮಾಡಲು ಬರ್ತಾರೆ. ಶಿವನ ಕಣ್ಣಲ್ಲಿದ್ದ ಮಣಿ ಮತ್ತು ಪಾರ್ವತಿಯ ಹೋಲೆ ನೀರಿನಲ್ಲಿ ಕಾಣೆಯಾಗ್ಬಿಡುತ್ತೆ. ಆಗ ಶಿವನಿಗೆ ಕೋಪ ಬಂದು ಕಾಶಿ ಸ್ಮಶಾನವಾಗಲಿ ಎಂದು ಶಾಪ ಕೊಟ್ಬಿಡ್ತಾರೆ. ಆಗ ವಿಷ್ಣು ಮೀನಿನ ರೂಪದಲ್ಲಿ ಬಂದು ಮಣಿ ಮತ್ತು ಹೋಲೆಯನ್ನು ಹುಡುಕಿ ಕೊಡ್ತಾರೆ. ಶಿವನನ್ನ ಕೇಳ್ತಾರೆ, ನೀನು ಈ ರೀತಿ ಶಾಪ ಕೊಟ್ರೆ ಯಾರು ಕಾಶಿಗೆ ಬರ್ತಾರೆ ಅಂತ. ಆಗ ಶಂಕರ ಹೇಳ್ತಾರೆ, ಇಲ್ಲಿ ಯಾರನ್ನ ಸುಡುತ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಅದೇ ಕಾಶಿಯಲ್ಲಿರುವ ಮಣಿಕರ್ಣಿಕ ಘಾಟ್. ಮನುಷ್ಯ ಹುಟ್ಟಿದಾಗ ಹೆಸರಿಗಾಗಿ ಹುಡುಕಾಡ್ತಾನೆ, ಬೆಳೆಯುತ್ತಾ ಹಣ, ಆಸ್ತಿ, ಹೆಣ್ಣು, ಹೊನ್ನು, ಮಣ್ಣು ಅಂತಾನೆ. ಇದಕ್ಕೆಲ್ಲದರ ಜೊತೆ ಜಾತಿ, ಮಡಿ, ಮೈಲಿಗೆ ಅಂತಾನೆ. ಕೊನೆಗೆ ಅವನ ಜೊತೆ ಬರೋದು ಎರಡೇ, ಅವನನ್ನ ಸುಡೋ ಕಟ್ಟಿಗೆ, ಹಚ್ಚೋ ಬೆಂಕಿ ಮಾತ್ರ. ಸೊ